ನಮಸ್ಕಾರ ಮಕ್ಕಳೇ, ಈಗಿನ ವಿಡಿಯೋದಲ್ಲಿ ನಾವು ಯಾವಾಗ ಒಂದು ಸಂಖ್ಯೆ 8ರಿಂದ ಭಾಗವಾಗುತ್ತದೆ ಅನ್ನೋದನ್ನ ನೋಡೋಣ. ಇದುವರೆಗೂ ನಾವು 7ರವರೆಗೆ ಯಾವಾಗ ಒಂದು ಸಂಖ್ಯೆ ಭಾಗವಾಗುತ್ತದೆ ಅನ್ನೋದನ್ನ ನೋಡಿದ್ದೇವೆ. 8ರಿಂದ ಭಾಗವಾಗುತ್ತೆ ಅಂತ ನೋಡಬೇಕಾದ್ರೆ ನೀವು ಅದಕ್ಕೆ ಅತ್ಯಂತ ಸುಲಭವಾದಂತಹ ದಾರಿ ಇರೋದಂದ್ರೆ ನಿಮಗೆ 3 ಅಂಕಿಗಳನ್ನ ನೀವು ಕೊನೆಯ 3 ಅಂಕಿಗಳನ್ನ ನೀವು ಭಾಗಿಸಲೇಬೇಕು. 2 ಅಂಕಿಗಳನ್ನ ಭಾಗಿಸೋದು ನಿಮಗೆ ಸುಲಭನೇ ಆಗಿರುತ್ತೆ 8ರಿಂದ ಅನ್ಕೊಂತೀವಿ. ಯಾಕಂದ್ರೆ ಅದು ಹೆಚ್ಚಂದ್ರೆ 99ಕ್ಕಿಂತ ಕಮ್ಮಿನೇ ಆಗಿರುತ್ತೆ. ಅದನ್ನ 8ರಿಂದ ಭಾಗಿಸೋದಾದ್ರೆ 8 10ರವರೆಗೆ 80ರವರೆಗೆ ನಿಮ್ಗೆ ಸಿಕ್ಬಿಡುತ್ತೆ. ಸೊ ನೀವು ಸುಲಭವಾಗಿ ಹೇಳ್ಬೋದು 2 ಅಂಕಿಯದು ನಂಬರ್ ಆಗಿದ್ರೆ 2 ಅಂಕಿಯ ಸಂಖ್ಯೆ ಆಗಿದ್ರೆ ಅದು 8ರಿಂದ ಭಾಗ ಆಗುತ್ತೋ ಇಲ್ವೋ ಅಂತ ಸುಲಭವಾಗಿ ಹೇಳ್ಬೋದು. 3 ಅಂಕಿಯ ಸಂಖ್ಯೆ ಆಗಿದ್ರೆ ಹೀಗೇಗೋ ಅಥವಾ ಹೀಗೇಗೋ ಆಗಿದೆ. ಇದನ್ನ ನೀವು ಭಾಗಿಸಿ ನೋಡ್ಬೇಕಂತಿಲ್ಲ, ಯಾಕಂದ್ರೆ ಕೊನೆಯ ಅಂಕಿ ಬೆಸ ಸಂಖ್ಯೆ ಆಗಿದೆ. ಕೊನೆಯ ಅಂಕಿ ಬೆಸ ಸಂಖ್ಯೆ ಆಗಿದ್ದಾಗ ಆ ಸಂಖ್ಯೆಯು 8ರಿಂದ ಭಾಗವಾಗುವುದಿಲ್ಲ. ಕೊನೆಯ ಅಂಕಿ ಸಮ ಸಂಖ್ಯೆ ಆಗಿರಲೇಬೇಕು. ಹಾಗಾಗಿ ಇದು ಆಗೋದಿಲ್ಲ ಅಂತ ಹೇಳ್ಬೋದು. ಇದನ್ನ ನೀವು ನೋಡೋಣ. 8 8 8 8 40 4. ಈ 4 8ಕ್ಕಿಂತ ಕಮ್ಮಿ ಇದೆ, ಅಂದ್ರೆ 4 8ಕ್ಕಿಂತ ಕಮ್ಮಿ ಇದೆ ಮತ್ತು ಶೇಷ 4 ಆಯ್ತು. ಅಂದ್ರೆ 924 8ರಿಂದ ಭಾಗವಾಗುವುದಿಲ್ಲ. ಇದು ನಮಗೆ ತಿಳಿದಿರೋದು. ಇದು ನಾವೇನು ಇಲ್ಲಿ ಯಾವುದೇ ಮೆಥಡ್ ಅನ್ನು ಸಹ ನಾವಿಲ್ಲಿ ಅನುಸರಿಸಿಲ್ಲ. ಏನ್ ಮಾಡಿದ್ದೀವಿ, ನಂಬರ್ ಅನ್ನ ಒಂದು ಸಂಖ್ಯೆನ ತಗೊಂಡು ಅದನ್ನ ಭಾಗಿಸಿದ್ದೀವಿ, ಶೇಷ ಬರ್ತಿದ್ಯಾ ಇಲ್ವಾ ಅದಷ್ಟನ್ನೇ ನೋಡಿದ್ದೀವಿ. ಆದ್ರೆ ಇದರಿಂದ ನಮ್ಗೆ ಇನ್ನೊಂದು ಉಪಯೋಗ ಏನಂದ್ರೆ, ಈ 924 8ರಿಂದ ಭಾಗ ಆಗೋದಿಲ್ಲ ಅಂದಾಗ ನಮಗೆ ಇಲ್ಲಿ ಹೀಗೆ 924 8ರಿಂದ ಭಾಗ ಆಗೋಲ್ಲ ಅಂದಾಗ 1 2 3 4 5 6 7 8 9 ಈ ಯಾವುದೇ ಸಂಖ್ಯೆಗಳು ಸಹ 8ರಿಂದ ಭಾಗವಾಗುವುದಿಲ್ಲ. ಅಂದ್ರೆ 8ರಿಂದ ಭಾಗವಾಗಲು ಕೊನೆಯ 3 ಸಂಖ್ಯೆಗಳನ್ನು ತೆಗೆದುಕೊಂಡು ಅದು ಭಾಗವಾಗುತ್ತಾ 8ರಿಂದ ಅಂತ ನೋಡಿದ್ರೆ ನಿಮ್ಗೆ ಸಾಕು. ಅದಾಗೋದಿಲ್ಲ ಅಂದ್ರೆ ಇಲ್ಲಿ ಏನ್ ಬೇಕಿದ್ರು ಇರ್ಬೋದು. 8 1 3 ಈ ಸಂಖ್ಯೆಯು ಸಹ 8ರಿಂದ ಭಾಗವಾಗುವುದಿಲ್ಲ. ಯಾಕಂದ್ರೆ ಕೊನೆಯ 3 ಸಂಖ್ಯೆ 8ರಿಂದ ಭಾಗವಾಗುವುದಿಲ್ಲ. ಇದು ಸಹ ಅಷ್ಟೇ. 4900 ಅಥವಾ 5924 ಏನಾದ್ರೂ ಆಗಿರ್ಬೋದು, ಅದು 8ರಿಂದ ಭಾಗವಾಗುವುದಿಲ್ಲ. ಅಥವಾ ಇಲ್ಲಿ ಎಷ್ಟು ಉದ್ದ ಬೇಕಿದ್ರು ಇರ್ಬೋದು. ಇಲ್ಲಿ 1 2 8 6 ಏನಾದ್ರೂ ಇರ್ಬೋದು. ಇದಿಷ್ಟು ಸಹ 8ರಿಂದ ಭಾಗವಾಗುವುದಿಲ್ಲ. ಯಾಕಂದ್ರೆ ಕೊನೆಯ 3 ಅಂಕೆಗಳು, ಅಂದ್ರೆ 8ರಿಂದ ಒಂದು ದೊಡ್ಡ ಸಂಖ್ಯೆ ಭಾಗವಾಗುತ್ತೋ ಇಲ್ವೋ ಅಂತ ಹೇಳೋದಕ್ಕೆ ನೀವು ನೋಡ್ಬೇಕಾಗಿರೋದು ಕೊನೆಯ 3 ಸಂಖ್ಯೆಗಳು ಮಾತ್ರ. ಕೊನೆಯ 3 ಸಂಖ್ಯೆಗಳನ್ನು ತೆಗೆದುಕೊಳ್ಳಿ, ಅದು 8ರಿಂದ ಭಾಗ ಆಗುತ್ತೋ ಇಲ್ವೋ ಅಂತ ನೋಡಿ. ಅದು ಭಾಗ ಆದ್ರೆ ಆ ಪರಿಪೂರ್ಣ ಅಂಕೆ 8ರಿಂದ ಭಾಗ ಆಗುತ್ತೆ. ಇಲ್ಲದೆ ಇದ್ರೆ ಆ ಪೂರ್ಣ ಅಂಕೆಯು ಸಹ 8ರಿಂದ ಭಾಗವಾಗುವುದಿಲ್ಲ. ಈಗ ನಾವು ಇಲ್ಲಿ ಇನ್ನೊಂದು ಉದಾಹರಣೆಯನ್ನ ತೆಗೆದುಕೊಳ್ಳೋಣ. ಇದು 8ರಿಂದ ಭಾಗವಾಗುತ್ತಾ? ಕೊನೆಯ 3 ಅಂಕೆಗಳನ್ನು ತೆಗೆದುಕೊಂಡು ನೋಡೋ ಅವಶ್ಯಕತೆ ಇದೆಯಾ? ಇಲ್ಲ. ಯಾಕಂದ್ರೆ ಇದು ಬೆಸ ಸಂಖ್ಯೆ ಆಗಿದ್ರಿಂದ ನಾವು ಸರಿಯಾಗಿ ಹೇಳ್ಬೋದು ಇದು 8ರಿಂದ ಭಾಗ ಆಗೋದಿಲ್ಲ. ಈಗೊಂದು ನಂಬರ್ ತಗೊಳ್ಳಿ. ಇದು 8ರಿಂದ ಭಾಗವಾಗುತ್ತಾ ಇಲ್ಲ ಅಂತ ನೋಡೋದಕ್ಕೆ ಇದೇನಾದ್ರೂ ಆಗಿರ್ಲಿ, ನಮ್ಗೆ ಅದು ಯಾವುದು ಬೇಡ. ಕೊನೆಯ 3 ಅಂಕಿಗಳಷ್ಟೇ ನೋಡಿ, ಅದಷ್ಟನ್ನ ಬರೆದುಕೊಳ್ಳಿ. ಇದು 8ರಿಂದ ಭಾಗವಾಗುತ್ತಾ ಅಂತ ನೋಡಿ. ಅದು 8ರಿಂದ ಭಾಗವಾದ್ರೆ ಈ ಅಂಕಿಯು ಸಹ 8ರಿಂದ ಭಾಗವಾಗುತ್ತೆ. 8 8 6 8 8 64 ಅಂದ್ರೆ ಈ ಸಂಖ್ಯೆ 8ರಿಂದ ಭಾಗವಾಗ್ತಿಲ್ಲ. 868. ಹಾಗಾಗಿ ಈ ದೊಡ್ಡ ಸಂಖ್ಯೆಯು ಸಹ 8ರಿಂದ ಭಾಗವಾಗುವುದಿಲ್ಲ ಅಂತ ಆಯ್ತು. ಹಾಗೆ ಇಲ್ಲಿ 5424 ಇಲ್ಲಿ 800 ಅಂತ ಇದೆ ಅನ್ಕೊಳ್ಳಿ. ಇದು 8ರಿಂದ ಭಾಗವಾಗುತ್ತಾ? ಖಂಡಿತವಾಗಿಯೂ ಆಗುತ್ತೆ. ಕೊನೆಯ 3 ಸಂಖ್ಯೆ ಎಷ್ಟು? 800. 800 8ರಿಂದ ಖಂಡಿತವಾಗಿ ಭಾಗವಾಗುತ್ತೆ. ಹಾಗಾಗಿ ಇದಿಷ್ಟು
ಭಾಗವಾಗುತ್ತೆ. ಅದಷ್ಟೇ ಮಾತ್ರ ಅಲ್ಲ, 800 ಕೊನೆಗೆ ಬರುವ ಯಾವುದೇ ಅಂಕಿಯು, ಇಲ್ಲಿ ಎಷ್ಟು ಬೇಕಿದ್ರೂ ಇರ್ಬೋದು, ಯಾವುದೇ ಅಂಕಿಯು 800 ಕೊನೆಗೆ ಬಂದರೆ ಅದು 8ರಿಂದ ಭಾಗ ಆಗುತ್ತೆ. 800 ಮಾತ್ರ ಅಲ್ಲ, 8ರಿಂದ ಭಾಗವಾಗುವಂತಹ ಯಾವುದೇ 3 ಅಂಕಿಯ ಒಂದು ಸಂಖ್ಯೆ ಇಲ್ಲಿದ್ದರೆ ಅದರ ಹಿಂದೆ ಏನೇ ಇದ್ರೂ ಸಹ ಅದು 8ರಿಂದ ಭಾಗವಾಗುತ್ತದೆ. ಕೆಲವೊಂದು ಉದಾಹರಣೆಗಳನ್ನ ಹೋಮ್ವರ್ಕ್ ಅನ್ನ ನಾನು ಇಲ್ಲಿ ಬರೀತೀನಿ, ಅದನ್ನು ನೀವೇ ಪ್ರಯತ್ನಿಸಿ ನೋಡಿ. ಮೊದಲು ಇಲ್ಲಿ ಮಾಡಿ ನೋಡಿ, 8ರಿಂದ ಭಾಗಿಸಿ ನೋಡಿ. ಆ ಪರಿಪೂರ್ಣ ಅಂಕಿಯನ್ನೇ 8ರಿಂದ ಭಾಗಿಸಿ ನೋಡಿ. ಇಲ್ಲಿ ಕೊನೆಯ 3 ಅಂಕಿಗಳನ್ನು ತೆಗೆದುಕೊಂಡು ಅದನ್ನ ಭಾಗಿಸಿ ನೋಡಿ. ಆಗ ಇಲ್ಲಿ ಬರುವ ಶೇಷ ಮತ್ತು ಅಲ್ಲಿ ಬರುವ ಶೇಷವು ಸಹ ಸಮನಾಗಿರುತ್ತೆ. ಆ ಶೇಷ ಯಾವಾಗ 0 ಆಗಿರುತ್ತೋ ಆಗ ಆ ಸಂಖ್ಯೆ 8ರಿಂದ ಭಾಗವಾಗುತ್ತದೆ ಅಂತ ಹೇಳ್ಬೋದು. ಇದಿಷ್ಟನ್ನು ಸಹ ಮಾಡಿ 2 ಕಾಲಮ್ನಲ್ಲೂ ಬರೆದು ನೀವೇ ಒಂದ್ಸರಿ ಗಮನಿಸಿ ನೋಡಿ. ಧನ್ಯವಾದ.